ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಅಂದ್ರೆ ಆರೋಗ್ಯವೇ ಭಾಗ್ಯ. ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಾಗಿಲ್ಲ ಅಂದ್ರೆ ಯಾವುದೇ ಕೆಲಸದಲ್ಲಾಗ್ಲಿ ಹಾಗೇನೆ ಏನಾದ್ರು ನಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅದ್ರ ಮೇಲೆ ಫೋಕಸ್ ಮಾಡಕ್ಕಾಗಲ್ಲ, ಏನು ಜೀವನದಲ್ಲಿ ಸಾಧಿಸಕ್ಕೂ ಆಗಲ್ಲ. ಸೊ ಅದಕ್ಕೆ ಹೆಲ್ತ್ ಅನ್ನೋದು ಬಹಳ ಇಂಪಾರ್ಟೆಂಟು ನಮ್ಮ ಜೀವನದಲ್ಲಿ. ಸೊ ನಾವೇನ್ ಮಾಡೋಣ ಅಂದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ನೋಡ್ತಾ ಹೋಗೋಣ. ಏನಪ್ಪಾ, ಹೆಲ್ದಿ ಆಗಿರಲು ಕೆಲವೊಂದು ಟಿಪ್ಸ್ ಗಳನ್ನ, ಸಣ್ಣ ಪುಟ್ಟ ಚೇಂಜಸ್ ನಾವು ನಮ್ಮ ಜೀವನದಲ್ಲಿ ಮಾಡ್ಕೊಂಡ್ರೆ ಯಾವ ತರ ನಾವು ಹೆಲ್ದಿ ಆಗಿರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಟಿಪ್ ಏನಪ್ಪಾ ಅಂದ್ರೆ ಯಾವ ತರ ತಿನ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನೀವು ಏನೇ ಫುಡ್ ತಿಂದ್ರೂ ಕರೆಕ್ಟ್ ಆಗಿ ಕಚ್ಚಿ ಜಾಸ್ತಿನ ತಿನ್ನೋದ್ರಿಂದ ಏನಾಗುತ್ತೆ, ಫುಡ್ ಅನ್ನೋದು ನಿಮ್ಮ ಬಾಯಲ್ಲೇ ಆಲ್ಮೋಸ್ಟ್ ಆಲ್ ಕರಗಿ ಹೋಗಿರುತ್ತೆ. ಸೊ ಅದು ಹೊಟ್ಟೆಲಿ ಹೋದಾಗ ಹೊಟ್ಟೆಲಿ ಅದಕ್ಕೆ ಕರಗ್ಸಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ, ಹಾಗೇನೆ ಎನರ್ಜಿನೂ ಕಡಿಮೆ ತಗೊಳುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಹೆಚ್ಚು ಎನರ್ಜಿ ಸ್ಟೋರ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಆ ಎನರ್ಜಿಯಿಂದ ಏನಾಗುತ್ತೆ, ಬೇರೆ ಬಾಡಿ ಪಾರ್ಟ್ಗಳ ರಿಪೇರ್ಗಾಗಿ ಆ ಎನರ್ಜಿ ಯೂಸ್ ಆಗುತ್ತೆ. ಸೊ ಅದಕ್ಕೆ ಏನೇ ತಿಂದ್ರೂ ಕೂಡ ನೀವು ಕರೆಕ್ಟ್ ಆಗಿ ಕಚ್ಚಿ ತಿಂದ್ರೆ ತುಂಬಾನೇ ಒಳ್ಳೆಯದು. ಸೊ ಸೆಕೆಂಡ್ ಟಿಪ್ ಏನಪ್ಪಾ ಅಂದ್ರೆ ಸ್ನಾನ ಮಾಡೋದ್ರಿಂದ ಕೂಡ ನೀವು ಕರೆಕ್ಟ್ ಆಗಿ ಹೆಲ್ದಿ ಆಗಿರ್ಬೋದು. ಅದು ಹೇಗಪ್ಪ ಅಂತೀರಾ, ನಾವು ಜಾಸ್ತಿ ಜನ ಎಲ್ಲರೂ ಬಿಸಿನೀರಿಂದಾನೇ ಸ್ನಾನ ಮಾಡ್ತಾ ಇರ್ತೀವಿ. ಆದ್ರೆ ನ್ಯಾಚುರಲ್ ಆಗಿ ನೋಡಕ್ ಹೋದ್ರೆ ತಣ್ಣೀರ್ ಸ್ನಾನ ಮಾಡಿದ್ರೇನೆ ಬಾಡಿಗೆ ಜಾಸ್ತಿ ಬೆನಿಫಿಟ್ ಆಗೋದು, ಹಾಗೇನೆ ಬಾಡಿ ಕೂಲ್ ಅಂಡ್ ಕಾಮ್ ಆಗಿರಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೂರನೇ ಟಿಪ್ಪು, ನಾವು ನಮ್ಮ ಕಿಚನ್ಗಳಲ್ಲಿ ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಹಾಗೇನೆ ಈ ಬಿಳಿ ಉಪ್ಪು ಬರುತ್ತಲ್ವಾ, ಆ ಬಿಳಿ ಉಪ್ಪನ್ನ ಕೂಡ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ನಾವು ನಮ್ಮ ಕಿಚನ್ ನಲ್ಲಿ ಸಕ್ಕರೆನ ನಾವು ಅವಾಯ್ಡ್ ಮಾಡೋದ್ರಿಂದ, ಹಾಗೇನೆ ಈ ಬಿಳಿ ಉಪ್ಪು ಬರುತ್ತಲ್ವಾ, ಆ ಬಿಳಿ ಉಪ್ಪನ್ನ ಬಳಸೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಬರುತ್ತೆ. ಅದಕ್ಕೆ ನಾವು ಈ ಸೀ ಸಾಲ್ಟ್ ಬಳಸ್ಬೋದು, ಅಥವಾ ಪಿಂಕ್ ಸಾಲ್ಟ್ ಅಂತ ಬರುತ್ತೆ. ಆ ಬಿಳಿ ಉಪ್ಪನ್ನ ಈ ರೀಪ್ಲೇಸ್ ಮಾಡಬಹುದು ಪಿಂಕ್ ಸಾಲ್ಟ್ ನಿಂದ. ನೀವು ಅದರಿಂದ ಕೂಡ ಹೆಲ್ತ್ ಬೆನಿಫಿಟ್ ತುಂಬಾನೇ ಸಿಗುತ್ತೆ. ಸೊ ಸಕ್ಕರೆನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಈಸಿಯಾಗಿ ಆಗುತ್ತೆ ಒಂದೇ ತಿಂಗಳಲ್ಲಿ. ಸೊ ಅದಕ್ಕೆ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ. ಆವಾಗ ನೀವು ಸ್ವೀಟ್ ತಿಂದ್ರೇನು ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಡೈಲಿ ಶುಗರ್ ಇಂಟೇಕ್ ನ ನೀವು ಅವಾಯ್ಡ್ ಮಾಡಬೇಕು. ಸೊ ಇನ್ನೊಂದು ಮೇಜರ್ ವಿಷಯ ಏನಪ್ಪಾ ಅಂದ್ರೆ, ಜನರು ಹೇಳ್ತಾ ಇರ್ತಾರೆ ನೀವು ಆ ಫುಡ್ ತಿನ್ಬೇಕಾ ಈ ಫುಡ್ ತಿನ್ಬೇಕಾ ಅಂತ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಸೊ ನೀವು ಯಾವುದೇ ಫುಡ್ ತಿಂದ್ರೂ ಕೂಡ ಆ ಫುಡ್ ನಿಮ್ಗೆ ನಿಮ್ಮ ಬಾಡಿ ಅನುಗುಣವಾಗಿ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದು ನೀವೇ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೇರೆಯವ್ರ ಬಾಡಿ ನಮ್ಗೆ ಗೊತ್ತಿರಲ್ಲ ಯಾವ ತರ ಅದು ರಿಯಾಕ್ಟ್ ಮಾಡುತ್ತೆ, ಯಾವ ಫುಡ್ಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ, ಯಾವ ತರ ಅವರು ಪೀಳಿಗೆಯಿಂದ ಪೀಳಿಗೆ ಬೆಳ್ಕೊಂಡ್ ಬಂದಿದ್ದಾರೆ, ಅವರು ಪರಂಪರೆ ಏನಾಗಿತ್ತು ಅಂತ. ಸೊ ಅದಕ್ಕೆ ಆ ಬಾಡಿ ಅನುಗುಣವಾಗಿ ಅವರು ಫುಡ್ ತಿಂತಾ ಇರ್ತಾರೆ. ಕೆಲವೊಂದು ಕ್ಲೈಮೇಟ್ ಗಳಲ್ಲಿ ಕೆಲವೊಂದು ಫುಡ್ ಗಳು ಸೂಟ್ ಆಗುತ್ತೆ, ಇನ್ನು ಕೆಲವೊಂದು ಕ್ಲೈಮೇಟ್ ಗಳಲ್ಲಿ ಕೆಲವೊಂದು ಫುಡ್ ಗಳು ಸೂಟ್ ಆಗುತ್ತೆ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ, ನೀವು ಏನೇ ತಿಂದ್ರೂ ಕೂಡ ನಿಮ್ಮ ಬಾಡಿಗೆ ನೀವು ಕರೆಕ್ಟ್ ಆಗಿ ಸುಟೇಬಲ್ ಆದ ಫುಡ್ ಕೊಡ್ತಾ ಇದ್ದೀರಾ, ಆ ಕೊಟ್ಟ ಮೇಲೆ ನೀವೇ ಗಮನಿಸಬೇಕು ಕರೆಕ್ಟ್ ಆಗಿ. ಈ ಫುಡ್ ತಿಂದ್ಮೇಲೆ ಇದು ನಾನು ತಿಂದಾದ್ಮೇಲೆ ಇದು ಯಾವ ತರ ನನ್ನ ಬಾಡಿಯಲ್ಲಿ ರಿಯಾಕ್ಟ್ ಆಗ್ತಾ ಇದೆ, ಅದರಿಂದ ನನ್ನ ಬಾಡಿ ಹಾಗೇನೆ ಮೈಂಡ್ ನಲ್ಲಿ ಯಾವ ತರ ಎಫೆಕ್ಟ್ಸ್ ಗಳು ಬರ್ತಾ ಇದೆ ಅನ್ನೋದನ್ನ ನೀವೇ ಕರೆಕ್ಟ್ ಆಗಿ ಗಮನ ಕೊಡಬೇಕು. ಆ ಗಮನ ಕೊಡೋದ್ರಿಂದಾನೇ ನಿಮ್ಗೆ ಅರ್ಥ ಆಗುತ್ತೆ, ಬಾಡಿ ಕರೆಕ್ಟ್ ಆಗಿ ನಿಮ್ಗೆ ಸಿಗ್ನಲ್ ಕೊಡುತ್ತೆ, ಹೌದು ಈ ಬಾಡಿಯಿಂದ ನಾನು ಕಂಫರ್ಟೇಬಲ್ ಆಗಿದ್ದೀನಿ, ಆಟ್ ಈಸ್ ಅಲ್ಲಿ ಇದ್ದೀನಿ, ಅಂದ್ರೆ ಏನೇ ಕೆಲಸ ಮಾಡಿದ್ರು ಕೂಡ ನಾನು ಕಂಫರ್ಟೇಬಲ್ ಆಗಿ ಸರಾಗವಾಗಿ ಮಾಡ್ಬೋದು. ನಮ್ಮ ಮೈಂಡ್ ಕೂಡ ಆ ಫುಡ್ ತಿನ್ನೋದ್ರಿಂದ ಕಾಮ್ ಆಗಿರೋದಕ್ಕೆ ಹಾಗೇನೆ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಯಾವುದೇ ಫುಡ್ ತಿಂದ್ರೂ ಅದು ನಿಮ್ ಬಾಡಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಗಮನ ಕೊಡ್ಬೇಕು. ಸೊ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು 6 ಗಂಟೆ ಆದ್ಮೇಲೆ ಅಂದ್ರೆ ಸಾಯಂಕಾಲ ಆದ್ಮೇಲೆ ಸೂರ್ಯ ಮುಣಗದ ಮೇಲೆ ಆದಷ್ಟು ನೀವು ಕಡಿಮೆ ತಿನ್ನಕ್ಕೆ ಟ್ರೈ ಮಾಡಿ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ, ಕಡಿಮೆ ತಿನ್ನೋದ್ರಿಂದ ನಿಮಗೆ ಕರೆಕ್ಟ್ ಆಗಿ ಮಲಗೋದಕ್ಕೆ ಕರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ. ಯಾವ ತರ ಮಲಗೋವಾಗ ಏನಾಗುತ್ತೆ, ನಿಮ್ಗೆ ಬಾಡಿಗೆ ಕಂಪ್ಲೀಟ್ ಆದ ರೆಸ್ಟ್ ಬೇಕಾಗುತ್ತೆ, ಎಲ್ಲ ಮಸಲ್ಗಳು ರಿಲ್ಯಾಕ್ಸ್ ಆಗಿರಬೇಕು. ಸೊ ಇದರಿಂದಾನೇ ಡೀಪ್ ಸ್ಲೀಪ್ ಆಗೋಕೆ ಹೆಲ್ಪ್ ಆಗೋದು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಜಾಸ್ತಿ ತಿಂದಾಗ ಏನಾಗುತ್ತೆ, ರಾತ್ರಿ ಅದು ಎನರ್ಜಿ ಕರಗ್ಸಕ್ಕೆ ನಮ್ಮ ಬಾಡಿಯಲ್ಲಿ ಇನ್ನೂ ಕೆಲಸ ನಡೀತಾನೆ ಇರುತ್ತೆ. ಆವಾಗ ನಾವು ಮಲ್ಕೊಂಡ್ರೆ ಏನಾಗುತ್ತೆ, ಬಾಡಿ ಕರೆಕ್ಟ್ ಆಗಿ ರಿಲ್ಯಾಕ್ಸ್ ಆಗಲ್ಲ. ಯಾಕಂದ್ರೆ
ಮಷಿನ್ ನಲ್ಲಿ ಇನ್ನೂ ಕೆಲಸಗಳು ನಡೀತಾನೆ ಇರುತ್ತೆ. ಅದೇ ತರನೇ ಬಾಡಿ ರಿಲ್ಯಾಕ್ಸ್ ಆಗಿರ್ಬೇಕು ಅಂದ್ರೆ ಎಲ್ಲಾನು ಕೆಲಸ ಸ್ಥಗಿತವಾಗಿರ್ಬೇಕು ನಮ್ಮ ಬಾಡಿಯಲ್ಲಿ. ಸೊ ಅದಕ್ಕೆ ಆದಷ್ಟು ಬೇಗ ತಿನ್ನಿ ಅಥವಾ ಕಡಿಮೆ ತಿನ್ನಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಗೆ ಡೀಪ್ ಸ್ಲೀಪ್ ಆಗುತ್ತೆ. ಡೀಪ್ ಸ್ಲೀಪ್ ಆಗೋದ್ರಿಂದ ನಿಮ್ಗೆ ತುಂಬಾನೇ ಬೆನಿಫಿಟ್ ದೊರೆಯಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಡೈಲಿ ಎಕ್ಸರ್ಸೈಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮಸ್ಟ್ ಅಂಡ್ ಶುಡ್ ನೀವು ವಾಕಿಂಗ್ ಆದ್ರೂ ಮಾಡ್ಲೇಬೇಕು. 1 ಕಿಲೋಮೀಟರ್ ಅಥವಾ ಅರ್ಧ ಕಿಲೋಮೀಟರ್ ನೀವು ಡೈಲಿ ವಾಕ್ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸೆಲ್ಸ್ಗಳು ಆಕ್ಟಿವೇಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ ಎಲ್ಲಾ ಸೆಲ್ಸ್ಗಳು ಬಾಡಿಯಲ್ಲಿ ಆಕ್ಟಿವೇಟ್ ಆಗೋದ್ರಿಂದ ಏನಾಗುತ್ತೆ, ಎಲ್ಲಾ ಬಾಡಿ ಸೆಲ್ಸ್ಗಳಲ್ಲಿ ಬೇಡವಾದ ತ್ಯಾಜ್ಯ ವಸ್ತುಗಳನ್ನ ಅದು ಬೆವರಿನ ಮೂಲಕ ಹೊರಗೆ ಹಾಕಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಿಮ್ ಬಾಡಿ ಹೆಲ್ದಿ ಆಗಿರಲು ಹೆಲ್ಪ್ ಆಗುತ್ತೆ.